ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಸೋಲಾರ್ ಆಟೋ ಹೌಸ್ ಅಂತ. ಸೊ ಈ ಲೊಕೇಶನ್ ಬಂದ್ಬಿಟ್ಟು ನಮಗೆ HSR ಲೇಔಟಲ್ಲಿ ಬರುತ್ತೆ. ಇಲ್ಲಿ ನಮಗೆ ಮಿಡ್ ವೇರಿಯಂಟಿಂದ ಸ್ಟಾರ್ಟ್ ಆಗಿ ಹೈ ವೇರಿಯಂಟ್ ಕಾರ್ಸ್ ಎಲ್ಲನೂ ಸಿಗುತ್ತೆ. ಸೊ ನೋಡ್ತಿರ್ಬೋದು, ಹಿಂದೆ ವ್ಯಾಗ್ನಾರು, ಸ್ಯಾಂಟ್ರೋ, ಮಾರುತಿ ಸುಜುಕಿ, ಝೆನ್ನು, ಆಮೇಲೆ ಪೋಲೋ, ಎಷ್ಟೊಂದು ಕಾರ್ಸ್, ಎಲ್ಲ ವೆರೈಟಿ ಕಾರ್ಸ್ ಇದೆ, ಎಲ್ಲ ಕಂಪನಿ ಕಾರ್ಸು ಇದೆ. ಎಲ್ಲ ಡೀಟೇಲ್ಸ್ ಎಲ್ಲ ನೋಡೋಣ. ಸೊ ಇಲ್ಲಿ ಮುಂಚೆನೇ ವೀಡಿಯೋಸ್ ಮಾಡಿದ್ವಿ, ಇಲ್ಲಿ ಸ್ಟಾಕ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಇವಾಗ ಸ್ವಲ್ಪ ಸ್ಟಾಕ್ಸ್ ಎಲ್ಲ ಹೊಸದು ಬಂದಿದೆ. ಸೊ ನೋಡೋಣ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಪಾರ್ಟ್ 1 ವೀಡಿಯೋ ಮಾಡ್ತೀನಿ, ಬಿಕಾಸ್ ಇಲ್ಲಿ 50 ಕಾರ್ಸ್ ಇರುತ್ತೆ. ಆ ಕಡೆ ನೋಡ್ತಿರ್ಬೋದು, ಅಲ್ಲೂ ಆ ಕಡೆನೂ ಒಂದು 50 ಕಾರ್ಸ್ ಇದೆ. ಸೊ ತುಂಬಾ ಕಾರ್ಸ್ ಇದೆ. ಎಲ್ಲ ಡೀಟೇಲ್ಸು ಕ್ಲಿಯರಾಗಿ ಒಂದೊಂದಾಗಿ ನೋಡೋಣ, ವಿತ್ ಪ್ರೈಸ್ ಲಿಸ್ಟ್ ಎಲ್ಲ ನೋಡೋಣ. ಸೊ ಮೊದಲೇನೇ ಗಾಡಿ ನೋಡ್ತಿರ್ಬೋದು, i10 ಮ್ಯಾಗ್ನಾ ಇದೆ. ಸೊ ಇದು ಡೀಟೇಲ್ಸ್ ಏನು ಅಂದರೆ 2011 ಮಾಡಲು, 71,000 ಕಿಲೋಮೀಟರ್ಸ್ ಓಡಿದೆ, 71,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ಈ ಗಾಡಿಗೆ ಇನ್ನೂ ಇದೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲು. ಸೊ ಗಾಡಿ ಅಂತೂ ನೋಡ್ತಿರ್ಬೋದು, ಮಸ್ತಾಗಿದೆ, ವೈಟ್ ಕಲರು, ಸಖತ್ ಕಂಡೀಷನಲ್ಲಿದೆ. ಸೊ ಟಯರ್ಸ್ ಕೂಡ ನೋಡ್ತಿರ್ಬೋದು, ಬ್ರಿಡ್ಜ್ಸ್ಟೋನ್ ಟಯರ್ಸ್ ಇದು. ತೋರಿಸ್ತೀನಿ. ಫಸ್ಟು ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಸೊ ಟಯರ್ಸ್ ಕೂಡ ನೋಡ್ಕೊಳ್ಳಿ, ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದು, ಬ್ರಿಡ್ಜ್ಸ್ಟೋನ್ ಕಂಪನಿದು. ಸೊ ಮ್ಯಾಗ್ ವೀಲ್ಸ್ ಎಲ್ಲ ಕೂಡ ನೋಡ್ತಿರ್ಬೋದು, ವೈಟ್ ಕಲರು, ಕಾರ್ ಮ್ಯಾಚಿಂಗ್ ಥರನೇ ಇದೆ. ಸೊ ಇಂಟೀರಿಯರ್ಸ್ ಎಲ್ಲ ನೋಡೋಣ. ಅದಕ್ಕೆ ಮುಂಚೆ ಸೈಡ್ ಪ್ರೊಫೈಲ್ಸ್ ಎಲ್ಲ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಹಿಂದೇನು ನೋಡ್ತಿರ್ಬೋದು, ನಿಮಗೆ ಸ್ಪೀಕರ್ಸ್ ಎಲ್ಲ ಇದೆ, ಊಫರ್ಸ್ ಎಲ್ಲ ಬರುತ್ತೆ ನಿಮಗೆ. ಮ್ಯಾಗ್ನಾ ಇದು. ಇಂಟೀರಿಯರ್ಸ್ ನೋಡೋಣ. ಸೊ ನೋಡ್ತಿರ್ಬೋದು, ಫ್ರಂಟ್ ನಿಮ್ಮ ಪವರ್ ವಿಂಡೋಸ್ ಬರುತ್ತೆ. ಇದು ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, ಇದಕ್ಕೆ ಪವರ್ ಸ್ಟೇರಿಂಗು. ಸೊ ಸೀಟ್ಸ್ ಕೂಡ ನೋಡ್ತಿರ್ಬೋದು, ನಿಮಗೆ ಮಿಡಲ್ ಕುಷನ್ ಸೀಟ್ಸ್ ಇದೆ, ಸೈಡಲ್ಲಿ ಲೆದರ್ ಸೀಟಿಂಗ್ ಬರುತ್ತೆ. ಸೀಟಿಂಗಲ್ಲಿ, ರೂಫಿಂಗಲ್ಲಿ ಯಾವುದೇ ಥರದ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸೊ ನೋಡ್ತಿರ್ಬೋದು. ಸೊ ಹಿಂದೆನೂ ನೋಡ್ಕೊಳ್ಳಿ ಗಾಡಿ. ಹಿಂದೆನೂ ನಿಮ್ಗೆ ಪವರ್ ವಿಂಡೋಸ್ ಬರುತ್ತೆ. ಸ್ಪೀಕರ್ಸ್ ಎಲ್ಲ ಇದೆ, ನೋಡ್ಕೊಬೋದು. JBL ಸ್ಪೀಕರ್ಸ್ ಇದು, ಒಳ್ಳೆ ಕಂಪನಿ ಸ್ಪೀಕರ್ಸ್ ಆ್ಯಕ್ಚುಲಿ ಇದು. ಸೊ ಪ್ರೈಸ್ ಬಂದ್ಬಿಟ್ಟು 3,35,000, ನೆಗೋಷಿಯೇಬಲ್ ಆಗುತ್ತೆ ಈ ಗಾಡಿ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಗ್ರ್ಯಾಂಡ್ i10 ಆಸ್ತಾ ಆಟೋಮೆಟಿಕ್ ಇದು. 2015 ಮಾಡಲು, 42,000 ಓಡಿದೆ, 42,300 ಓಡಿದೆ. ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ 2021 ತನಕ ವ್ಯಾಲಿಡ್ ಇದೆ. ಪೆಟ್ರೋಲ್ ಗಾಡಿ ಇದು. ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡಲ್ಲಿ ಆಟೋಮೆಟಿಕ್ ಆಸ್ತಾ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಒಂದು ಚಿಕ್ಕ ಸ್ಕ್ರ್ಯಾಚಸ್ ಕೂಡ ಇಲ್ಲ, ಡೆನ್ಸು ಇಲ್ಲ, ಅಷ್ಟು ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ. ಸೊ ಟಯರ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟಯರ್ಸು. 4 ಕಡೆನೂ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬರುತ್ತೆ ನಿಮಗೆ. ಸೈಡ್ ಪ್ರೊಫೈಲಲ್ಲೂ ನಿಮ್ಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಎಲ್ಲ ಏನೂ ಇಲ್ಲ, ಡೆನ್ಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಹಿಂದೆ ಹೋಗಿ ನೋಡೋಣ, ಹಿಂದೆ ಪ್ರೊಫೈಲ್ ಹೇಗಿದೆ ಅಂತ. ಸೊ ನೋಡ್ತಿರ್ಬೋದು, ಗ್ರ್ಯಾಂಡ್ 10 ಆಟೋಮ್ಯಾಟಿಕ್ ಇದು. ಓಕೆ. ಸೊ ರೈಟ್ ಸೈಡಲ್ಲೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ. ನೋ ಡೆನ್ಸ್, ನೋ ಸ್ಕ್ರ್ಯಾಚಸ್ ಇದು. ಸೊ ಗಾಡಿ ಕಂಡೀಷನ್ ಮೇಲೂ ನಿಮಗೆ ರೇಟ್ಸ್ ಎಲ್ಲ ಡಿಪೆಂಡ್ಸ್ ಆಗುತ್ತೆ. ಸೊ ನೋಡ್ತಿರ್ಬೋದು, ಟಾಪ್ ಎಂಡ್ ಮಾಡೋದ್ರಿಂದ ನಿಮಗೆ ಎಲ್ಲ ಥರದ ಆಪ್ಷನ್ಸ್ ಬರುತ್ತೆ ನಿಮಗೆ. ಸೊ ಇದಲ್ಲಿ ನೋಡ್ತಿರ್ಬೋದು, ಆಟೋಮ್ಯಾಟಿಕ್ ಅಡ್ಜಸ್ಟಬಲ್ ವಿಂಡೋಸ್ ಇದೆ, ಪವರ್ ವಿಂಡೋಸ್ ಇದೆ. ಇದು ನಮಗೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಕೀಲೆಸ್ ಇದು ಗಾಡಿ. ಸೊ ಸ್ಟೇರಿಂಗಲ್ಲಿ ನಮಗೆ ಆಟೋಮೆಟಿಕ್ ವಾಲ್ಯೂಮ್ ಕಂಟ್ರೋಲ್ಸ್ ಎಲ್ಲ ಇದೆ. ಫೋನ್ ರಿಸೀವ್ ಮಾಡೋದು, ಕಾಲ್ ಎಂಡ್ ಮಾಡೋದು ಎಲ್ಲ ಆಪ್ಷನ್ಸು ಬರುತ್ತೆ. ಮತ್ತು ಆಟೋಮೆಟಿಕ್ ನಿಮಗೆ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ಬರುತ್ತೆ. ಸೊ ಆಟೋಮೆಟಿಕ್ ನೋಡ್ಕೊಳ್ಳಿ, ಗೇರ್ ಸಿಸ್ಟಮ್ಸ್ ಎಲ್ಲ ಇದೆಲ್ಲ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಕ್ಕತ್ತಾಗಿದೆ. ಸೊ ಟಾಪ್ ಎಂಡ್ ಮಾಡೋದ್ರಿಂದ ನಿಮಗೆ ಎಲ್ಲನೂ ಆಪ್ಷನ್ಸ್ ಎಲ್ಲ ಬಂದುಬಿಡುತ್ತೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಸೊ ಸೀಟ್ ಕೂಡ ನೋಡ್ತಿರ್ಬೋದು, ಕಂಪನಿ ಸೀಟ್ಸ್ ಇದು, ಗ್ರ್ಯಾಂಡ್ i10. ರೂಫಿಂಗ್ ಆಗಲಿ, ಸೀಟಿಂಗ್ ಆಗಲಿ, ಯಾವುದೇ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದೆ. ಸೊ ಕೆಳಗೆ ಕೂಡ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ ಗಾಡಿ ಅಂತೂ, ಮಸ್ತಾಗಿ ಮೈಂಟೈನ್ ಮಾಡಿದ್ದಾರೆ. ಹಿಂದೆನೂ ನಮಗೆ ಬ್ಯಾಕ್ ವೈಪರ್ ಬರುತ್ತೆ, ತುಂಬ ಚೆನ್ನಾಗಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 5,35,000 ಹೇಳ್ತಿದ್ದಾರೆ, ನೆಗೋಷಿಯೇಬಲ್ ಆಗುತ್ತೆ. ಸೊ ಪ್ರೈಸಸ್ ಬಂದ್ಬಿಟ್ಟು ಗಾಡಿ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ ಅಂತಲೇ ಇದು.
ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಫಿಗೋ ಟಿಟಾನಿಯಮ್, ಫಾರ್ಡ್ ಫಿಗೋ ಟಿಟಾನಿಯಮ್. ಇದು 2014 ಮಾಡೆಲ್ ಗಾಡಿ, 42,000 ಓಡಿದೆ, 42,000 ಓಡಿದೆ, ಸಿಂಗಲ್ ಓನರು. ಇನ್ಶೂರೆನ್ಸ್ ನಮಗೆ 2021 ತನಕ ವ್ಯಾಲಿಡ್ ಇದೆ. ಡೀಸೆಲ್ ಗಾಡಿ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳೋಣ ಹೇಗಿದೆ ಅಂತ ನೋಡಿ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸ್ತಿದೆ ಅಂತ. ಸೈಡ್ ಪ್ರೊಫೈಲು ತುಂಬ ಚೆನ್ನಾಗಿದೆ. ಟಯರ್ಸ್ ಅಂತೂ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟಯರ್ಸ್ ಇದು, ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದು. ಸೊ ಎಲ್ಲ ಕಡೆ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬರುತ್ತೆ. ಮಿಚ್ಲಿನ್ ಟಯರ್ಸ್ ಇದು, ಒಳ್ಳೆ ಟಯರ್ಸ್ ಆ್ಯಕ್ಚುಲಿ. ಬ್ಯಾಕ್ ವೈಪರ್ ಇದೆ ಇದರಲ್ಲಿ. ಸೊ ಫಾರ್ಡ್ ಫಿಗೋ ಟೈಟಾನಿಯಮಲ್ಲಿ ನಮಗೆ ABS ಏರ್ ಬ್ಯಾಗ್ಸ್ ಎಲ್ಲ ಬಂದುಬಿಡುತ್ತೆ ಇದರಲ್ಲಿ. ಡೀಸೆಲ್ ಗಾಡಿ ಇದು. ಸೊ ಏರ್ ಬ್ಯಾಗ್ಸ್ ನೋಡ್ಕೊಳ್ಳಿ, ಇಲ್ಲೇ ಕಂಪನಿಯಿಂದನೇ ಬಂದಿರೋ ಲೆದರ್ ಸೀಟಿಂಗ್ ಇದು, ತುಂಬ ಚೆನ್ನಾಗಿದೆ. ಸೀಟಿಂಗಲ್ಲಿ ನಮಗೆ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರ ಡ್ಯಾಮೇಜಸ್ ಏನೂ ಇಲ್ಲ. ಸೊ ಇದರಲ್ಲಿ ನಮಗೆ ಸ್ಟೇರಿಂಗ್ ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ವಾಲ್ಯೂಮ್ ಕಂಟ್ರೋಲ್ಸ್ ಎಲ್ಲ ಸೈಡಲ್ಲೇ ಬರುತ್ತೆ, ಇಂಡಿಕೇಟರ್ಸ್ ಎಲ್ಲ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, ಏರ್ ಬ್ಯಾಗ್ಸ್ ಬರುತ್ತೆ, ABS ಇದೆ. ಸೊ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ. ಇದು ಮ್ಯಾನ್ಯುವಲ್ ಗಾಡಿ ಇದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಗಾಡಿನೂ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 4,60,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಗಾಡಿ ಅಂತೂ ಒಳ್ಳೆ ಕಂಡೀಷನ್ ಇದೆ. ಕಂಡೀಷನ್ ಮೇಲೆ ಕೂಡ ಪ್ರೈಸಸ್ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ತುಂಬ ಜನ ಕೇಳ್ತಿದ್ರು. ಮಾರುತಿ ಆಲ್ಟೋ 800 LXi ವೇರಿಯಂಟು, 2013 ಮಾಡೆಲ್ ಗಾಡಿ, 2013 ಗಾಡಿ, 21,000 ಕಿಲೋಮೀಟರ್ ಓಡಿದೆ, 21,000, ಸಿಂಗಲ್ ಓನರು. ಸೊ ಇನ್ಶೂರೆನ್ಸ್ 2021 ತನಕ ವ್ಯಾಲಿಡ್ ಇದೆ. ಪೆಟ್ರೋಲ್ ಗಾಡಿ ಇದು. ಸೊ ಗಾಡಿ ಕಲರ್ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಸೊ ಮುಂದೆ ಯಾವುದೇ ಥರದ ಡೆಂಟ್ಸ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಒಂಥರ ಶೈನಿಂಗ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಟಯರ್ಸ್ ಕೂಡ ನೋಡ್ತಿರ್ಬೋದು, ಅಪೋಲೋ ಟಯರ್ಸು, ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದು. ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ ಸೈಡ್ ಪ್ರೊಫೈಲಲ್ಲೂ. ಸೊ ಹಿಂದೆ ಪ್ರೊಫೈಲ್ ನೋಡ್ಕೊಳ್ಳೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಹಿಂದೆ ಪ್ರೊಫೈಲು ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಇಂಟೀರಿಯರ್ಸ್ಗೆ ಹೋಗೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ರೈಟ್ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಸೊ ಇಂಟೀರಿಯರ್ಸಲ್ಲಿ ಏನೇನು ಆಪ್ಷನ್ಸ್ ಇದೆ ಎಲ್ಲನೂ ನೋಡೋಣ. ಸೊ ಇಂಟೀರಿಯರ್ಸಲ್ಲಿ ನೋಡ್ಕೊಳ್ಳಿ, ನಮಗೆ ಸ್ಪೀಕರ್ಸ್ ಇದೆ, ಇದನ್ನು ಅಡ್ಜಸ್ಟಬಲ್ ಸ್ಟೇರಿಂಗ್, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಇದು ತುಂಬ ಚೆನ್ನಾಗಿದೆ. ಸೀಟಿಂಗ್ ನೋಡ್ತಿರ್ಬೋದು, ಕುಷಾನ್ ಸೀಟ್ಸ್ ಇದು, ಲೆದರ್ ಸೀಟಿಂಗ್ ಎಲ್ಲ ಕುಷಾನ್ ಸೀಟ್ಸು. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರ ಡ್ಯಾಮೇಜ್ ಇಲ್ಲ. ಕೆಳಗೆ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಾರ್ ಅಂತೂ ಎಲ್ಲ ಒಳ್ಳೆ ಕಂಡೀಷನಲ್ಲಿದೆ, ಮಸ್ತಾಗಿದೆ ಕಂಡೀಷನ್ಸ್ ಎಲ್ಲ. ಸೊ ಇದು ನಮಗೆ ಪವರ್ ವಿಂಡೋಸ್ ಬರುತ್ತೆ ಗಾಡಿ ಇದು. ಗಾಡಿ ಯಾವುದೇ ಥರದ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ, ಎಲ್ಲ ಆ್ಯಂಟೋನರ್ಸ್ ಎಲ್ಲ ಇದೆ. ಸೊ ಪ್ರೈಸ್ ಬಂದ್ಬಿಟ್ಟು 2,90,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. 7,90,000 ಗಾಡಿ ಇದು, ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಮಾರುತಿ ವ್ಯಾಗನಾರ್ ಇದೆ, VXi ವೇರಿಯಂಟ್ ಇದು. 2012 ಮಾಡಲು, 2012 ಮಾಡಲು, 58,000 ಕಿಲೋಮೀಟರ್ ಓಡಿದೆ, 58,000 ಓಡಿದೆ. ಸೊ ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ಬಂದ್ಬಿಟ್ಟು 2021 ತನಕ ವ್ಯಾಲಿಡ್ ಇದೆ. ಪೆಟ್ರೋಲ್ ಗಾಡಿ. ಸೊ ತುಂಬ ಜನ ಮಾರುತಿ ಕೇಳ್ತಿರ್ತೀರ, ಬಿಕಾಸ್ ಮೇಂಟೆನೆನ್ಸ್ ಆಗಲಿ ಮೈಲೇಜ್ ಆಗಲಿ ತುಂಬ ಕೊಡುತ್ತೆ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಅಂತ. ಸೊ ಈ ಗಾಡಿ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಗಾಡಿ ಇದು. ಸೊ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ಲೆಫ್ಟ್ ಸೈಡ್ ಪ್ರೊಫೈಲು. ಟಯರ್ಸ್ ಎಲ್ಲ ಒಳ್ಳೆ ಕಂಡೀಷನ್ ಟಯರ್ಸು, ಅಪೋಲೋ ಟಯರ್ಸ್, ಬ್ರ್ಯಾಂಡ್ ನ್ಯೂ ಇದು. ಸೊ ಅಪೋಲೋ ಟಯರ್ಸ್ ಒಂದು ಬ್ರ್ಯಾಂಡೆಡ್ ಟಯರ್ಸ್ ಅಂತಲೇ ಹೇಳ್ಬೋದು, ಒಳ್ಳೆ ಗ್ರಿಪ್ ಇರುತ್ತೆ ಟಯರ್ಸ್ಗೆ. ಸೊ ಮೆರೂನ್ ಕಲರ್ ಗಾಡಿ. ಸೈಡ್ ಪ್ರೊಫೈಲಲ್ಲೂ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಿಂದೆ ನೋಡ್ಕೊಳ್ಳೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ರೈಟ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ. ರೈಟ್ ಸೈಡ್ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ ಇದ್ರದ್ದು. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ, ನಮಗೆ ಎಲ್ಲ ಸೈಡು ಪವರ್ ವಿಂಡೋಸ್ ಬರುತ್ತೆ, ನೋಡ್ತಿರ್ಬೋದು. ಆಟೋ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ. ಸೊ AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಪೀಕರ್ಸ್ ಎಲ್ಲ ಕೂಡ ಇದೆ. ಲೆದರ್ ಸೀಟಿಂಗು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಮಗೆ ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರ ಡ್ಯಾಮೇಜ್ ಇಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಏನೂ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ, ಕ್ಲೀನಾಗಿದೆ ಗಾಡಿ. ಒಂದು ಒಳ್ಳೆ ಮಸ್ತಾಗಿದೆ ಗಾಡಿ ಇದಂತೂ. ಸೊ ಪ್ರೈಸ್ ಬಂದ್ಬಿಟ್ಟು 3,55,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 3,55,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋನು ತುಂಬ ಚೆನ್ನಾಗಿ ಕೇಳ್ತಿದ್ರು. ಬ್ಲ್ಯಾಕ್ ಕಲರ್ ಗಾಡಿ ಇದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಸೊ ಇದು ಸ್ಯಾಂಟ್ರೋ ಜಿಂಗ್ GLS ಇದು. 2010 ಮಾಡಲು, 32,400 ಓಡಿದೆ, 32,400 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ.
ಸೊ 2021 ತನಕ 2021 ತನಕ ಇನ್ಶೂರೆನ್ಸ್ ಇದೆ, ಪೆಟ್ರೋಲ್ ಗಾಡಿ ಇದು. ಸೊ ಸ್ಯಾಂಟ್ರೋ ನೋಡ್ಬೋದು, ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರೆ. ಟೈರ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸು, ಆ ಕಡೆ ಎಲ್ಲ ಕಡೆನೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತಿದೆ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. GLS ಗಾಡಿ ಇದು. ಇಂಟೀರಿಯರ್ಸ್ ನೋಡೋಣ ಏನೇನು ಆಪ್ಷನ್ಸ್ ಬರುತ್ತೆ ಎಲ್ಲನೂ. ಸೊ ಇಂಟೀರಿಯರ್ಸ್ ನೋಡ್ಬೋದು, ಮುಂದೆ ನಮಗೆ ಪವರ್ ವಿಂಡೋಸ್ ಎಲ್ಲ ಇದೆ ಇದರಲ್ಲಿ. ಸೊ ಸ್ಪೀಕರ್ಸ್ ಕೂಡ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ ಇದರಲ್ಲಿ. ಮತ್ತು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, AC ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸೊ ಹಿಂದೆ ನೋಡ್ತಿರ್ಬೋದು, ಸೀಟಿಂಗೆಲ್ಲ ಕೂಡ ತುಂಬ ಚೆನ್ನಾಗಿದೆ, ರೂಫಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕುಷನ್ ಸೀಟಿಂಗ್ ಬರುತ್ತೆ, ಇಲ್ಲಿ ಲೆದರ್ ಸೀಟಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸ್ಯಾಂಟ್ರೋ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ಬ್ಲ್ಯಾಕ್ ಕಲರು, ಗಾಡಿ ಶೈನಿಂಗ್ ಹೊಡಿತಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 2,75,000 ರೂಪಾಯಿ ಹೇಳ್ತಿದ್ದಾರೆ. 2,75,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ಅಲ್ಲೊಂದು ಸ್ಯಾಂಟ್ರೋ ನೋಡಿದ್ವಿ, ಇದೊಂದು ಸ್ಯಾಂಟ್ರೋ ಇದೆ, ಇದು ಬ್ಲ್ಯಾಕ್ ಕಲರ್ ಗಾಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹೊಸ FC ಎಲ್ಲ ಇದೆ, ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲ ಇದೆ. 2005 ಮಾಡೆಲ್ ಗಾಡಿ ಇದು. 79,000 ಓಡಿದೆ, 79,800 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಇಯರ್ ತನಕ ಇನ್ಶೂರೆನ್ಸ್ ಇದೆ, ಅಪ್ ಟು ವ್ಯಾಲಿಡ್ ಇದೆ. ಸೊ ಪೆಟ್ರೋಲ್ ಗಾಡಿ ಇದು. ಮುಂದೆ ಫ್ರಂಟ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲೂ ಮುಂದೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು. ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ಸಣ್ಣ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಪ್ರಾಬ್ಲಮ್ ಅಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಿಂದೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಗಾಡಿ. ಹಿಂದೆನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸೊ ಈ ಕಡೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ಸ್ ಬರುತ್ತೆ ಅಂತಲ್ಲ. ಸೊ ನಮಗೆ ಪವರ್ ವಿಂಡೋಸ್ ಬರುತ್ತೆ ಇಲ್ಲಿ, ಮತ್ತು ಪವರ್ ಸ್ಟೇರಿಂಗ್ ಇದೆ, AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೀಟಿಂಗ್ ಕೂಡ ನೋಡ್ತಿರ್ಬೋದು, ಕುಷನ್ ಸೀಟಿಂಗ್ ಇದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಕೆಳಗೆ ಕೂಡ ಸ್ಪೀಕರ್ಸ್ ಎಲ್ಲ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಆ್ಯಕ್ಚುಲಿ ಸಿಂಗಲ್ ಓನರ್ ಗಾಡಿ, 2005 ಮಾಡೆಲ್ ಆದರೂ ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು 2,05,000 ಹೇಳ್ತಿದ್ದಾರೆ, 2,05,000 ರೂಪಾಯಿ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಮಾರುತಿ ಸೆಲೆರಿಯೋ XV ಇದು. 2018 2019 ಮಾಡೆಲು. 23,400 ಕಿಲೋಮೀಟರ್ಸ್ ಓಡಿದೆ, ಸಿಂಗಲ್ ಓನರ್ ಗಾಡಿ ಇದು. ಸೊ ನೆಕ್ಸ್ಟ್ ಇಯರ್ ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ, ಇನ್ನು 1 ಇಯರ್ ವ್ಯಾಲಿಡ್ ಇದೆ ಇದು. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಇದು. ಗಾಡಿ ಅಂತೂ ನೋಡೋಕೆ ತುಂಬ ಚೆನ್ನಾಗಿದೆ, 2019 ಮಾಡೆಲ್ ಗಾಡಿ. ಫ್ರಂಟಲ್ಲಿ ನೋಡ್ಕೊಬೋದು, ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೆಫ್ಟ್ ಪ್ರೊಫೈಲ್ ನೋಡ್ಕೊಳ್ಳಿ. ಸೊ ಬ್ಲ್ಯಾಕ್ ಕಲರು ವೀಲ್ಸ್ ಜೊತೆ ಬ್ಲ್ಯಾಕ್ ಕಲರ್ ಅಲಾಯ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಸೈಡ್ ಪ್ರೊಫೈಲಲ್ಲಿ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಯಾವುದೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಹಿಂದೆನೂ ನೋಡ್ಕೊಬೋದು, ಹಿಂದೆನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಶೈನಿಂಗ್ ಹೊಡಿತಿದೆ ಗಾಡಿ ಇದು. ಸೆಲೆರಿಯೋ X ಇದು ತುಂಬ ಚೆನ್ನಾಗಿ ಕೇಳ್ತಾರೆ, ತುಂಬ ವ್ಯಾಲ್ಯೂ ಇತ್ತು ಈ ಗಾಡಿಗೂ. ಸೊ ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ಸ್ ಬರುತ್ತೆ ಅಂತ. ಮುಂದೆ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ನೋಡ್ತಿರ್ಬೋದು, ಪವರ್ ಸ್ಟೇರಿಂಗ್ ಇದೆ, ಏರ್ ಬ್ಯಾಗ್ಸ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಕಂಪನಿಯಿಂದನೇ ಬಂದಿರೋ ಸೀಟ್ಸು, ಲೆದರ್ ಸೀಟಿಂಗು. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಡ್ಯಾಮೇಜ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಗಾಡಿ ಇದು. ತುಂಬ ಚೆನ್ನಾಗಿದೆ, ಕೆಳಗೂ ಅಷ್ಟೇ ಏನು ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಕಂಡೀಷನ್ ಅಂತೂ. ಎಕ್ಸ್ಟೀರಿಯರ್ ಇಂಟೀರಿಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ. ಸೊ ಪ್ರೈಸ್ ಬಂದ್ಬಿಟ್ಟು 5,20,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 5,20,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಹೋಂಡಾ ಬ್ರಿಯೋ VX ಇದೆ. 2013 ಮಾಡೆಲು, 2013 ಮಾಡೆಲು, 62,000 ಕಿಲೋಮೀಟರ್ಸ್ ಓಡಿದೆ, 62,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ಇಯರ್ ತನಕ, ಇನ್ನೂ 1 ಇಯರ್ ತನಕ ಇನ್ಶೂರೆನ್ಸ್ ವ್ಯಾಲ್ಯೂ ಇದೆ. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಇದು. ಸೊ ಇಲ್ಲಿರೋ ಕಾರ್ಗಿಂತ ಈ ಕಾರ್ ಮಾತ್ರ ತುಂಬ ಒಂದು ಅಟ್ರಾಕ್ಟಿವ್ ಲುಕ್ ಆಗಿತ್ತು, ರೆಡ್ ಕಲರ್, ತುಂಬ ಶೈನಿಂಗ್ ಹೊಡಿತಿದೆ ಗಾಡಿ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೈಡ್ ಪ್ರೊಫೈಲ್ ನಿಮ್ಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ವೀಲ್ಸ್ ಕೂಡ ನೋಡ್ತಿರ್ಬೋದು, ಸ್ವಲ್ಪ ಬ್ರಾಡ್ ವೀಲ್ಸ್, ಆ್ಯಕ್ಚುಲಿ ಮ್ಯಾಗ್ ವೀಲ್ಸ್ ಎಲ್ಲ ನೋಡ್ತಿರ್ಬೋದು. ಆ ಡಿಸ್ಕ್ ಬ್ರೇಕ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಇದು. ಸೈಡ್ ಪ್ರೊಫೈಲಲ್ಲಿ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ಸ್ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಅಡ್ಜಸ್ಟಬಲ್ ಮಿರರ್ಸ್ ಬರುತ್ತೆ, ಮತ್ತು ನಮಗೆ ಪವರ್ ವಿಂಡೋಸ್ ಬರುತ್ತೆ.
ಮತ್ತು ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಏರ್ ಬ್ಯಾಗ್ಸ್ ಇದೆ, ಪವರ್ ವಿಂಡೋಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ರೇರ್ ಕ್ಯಾಮ್ರಾ ಇದೆ, ಎಲ್ಲ ಟಾಪ್ ಲೋಡೆಡ್ ಇದು ಗಾಡಿ. ಇದು ಎಲ್ಲನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೀಟಿಂಗಲ್ಲಿ ಕುಷನ್ ಸೀಟಿಂಗ್ ಇದು ತುಂಬ ಚೆನ್ನಾಗಿದೆ. ಸ್ಪೀಕರ್ಸ್ ಕೂಡ ಇದೆ, ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಿಂದೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಹಿಂದೆ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಹೋಂಡಾ ಬ್ರಿಯೋ VX ಇದು ಫುಲ್ ಗ್ಲಾಸ್ ಬರುತ್ತೆ. ಇದು ಗಾಡಿ ಅಂತೂ ಒಳ್ಳೆ ಚೆನ್ನಾಗಿದೆ, ಮಸ್ತಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 4,25,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಆಲ್ಟೋ ಇದೆ, ಮಾರುತಿ ಸುಜುಕಿ ಆಲ್ಟೋ K10 VX ಇದು 2014 ಮಾಡೋದು, 2016 ಮಾಡೋದು, 36,000 ಕಿಲೋಮೀಟ್ರ್ ಓಡಿದೆ, 36,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. 2021 ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ, ಪೆಟ್ರೋಲ್ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ಸು ಇಲ್ಲ ಸೈಡಲ್ಲಿ. ಸೊ ರೈಟ್ ಸೈಡ್ ಪ್ರೊಫೈಲ್ ನೋಡ್ಕೊಬೋದು. ರೈಟ್ ಸೈಡ್ ಪ್ರೊಫೈಲಲ್ಲಿ ನಮಗೆ ತುಂಬ ಚೆನ್ನಾಗಿದೆ. ಟಯರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದು. ಸೈಡ್ ಪ್ರೊಫೈಲಲ್ಲೂ ನಮಗೆ ಸ್ಕ್ರ್ಯಾಚಸ್ಸು ಡೆಂಟ್ಸ್ ಎಲ್ಲ ಏನೂ ಇಲ್ಲ. ಹಿಂದೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಿಂದೆನೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ಇದರಲ್ಲಿ ನಮಗೆ ಇಂಟೀರಿಯರ್ಸಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ನೋಡೋಣ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಇದು ಪವರ್ ಸ್ಟೇರಿಂಗ್ ಇದೆ, ಮತ್ತು AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೀಟ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಸೀಟ್ಸ್ ಇದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹಿಂದೆನೂ ಅಷ್ಟೇ ಬ್ರ್ಯಾಂಡ್ ನ್ಯೂ ಸೀಟ್ಸ್ ಇದು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇದು. ಹಿಂದೆ ನೋಡ್ಕೊಬೋದು, ಟಯರ್ಸ್ ನೋಡ್ಕೊಬೋದು ನೀವು, ಬ್ರ್ಯಾಂಡ್ ನ್ಯೂ ಟಯರ್ಸ್ ಕಾಣಿಸ್ತಿರೋದು, ಬ್ರಿಡ್ಸ್ಟೋನ್ ಕಂಪನಿ ಟಯರ್ಸು. ಸೊ ಪ್ರೈಸ್ ಬಂದ್ಬಿಟ್ಟು 3,15,000 ಹೇಳ್ತಿದ್ದಾರೆ, 3,15,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಚೆವ್ರೊಲೆಟ್ ಸೇಲ್ UVA ಅಂತ ಮಾಡೆಲ್ ಇದು. ಇಯರ್ ಬಂದ್ಬಿಟ್ಟು 2013 ಮಾಡಲು, 75,000 ಕಿಲೋಮೀಟರ್ಸ್ ಓಡಿದೆ, 75,000 ಕಿಲೋಮೀಟ್ರು. ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ 2021 ತನಕ ವ್ಯಾಲಿಡ್ ಇದೆ, ಪೆಟ್ರೋಲ್ ಗಾಡಿ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಶೈನಿಂಗ್ ಹೊಡಿತಿದೆ, ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ಬ್ರ್ಯಾಂಡ್ ನ್ಯೂ ಟಯರ್ಸ್ ನೋಡ್ತಿರ್ಬೋದು, ಎಲ್ಲ ಕಡೆಯೂ ಬ್ರ್ಯಾಂಡ್ ನ್ಯೂ ಟಯರ್ಸ್ ಇರುತ್ತೆ. ಸೈಡ್ ಪ್ರೊಫೈಲಲ್ಲಿ ನಮಗೆ ಸ್ಕ್ರ್ಯಾಚಸ್ಸು ಡೆಂಟ್ಸು ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಲರ್ ಕೂಡ ಒಳ್ಳೆ ಕಲರ್ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ತಿರ್ಬೋದು, ಸ್ಪಾಯ್ಲರ್ಸ್ ಎಲ್ಲ ಇದೆ. ಹಿಂದೆನೂ ನೋಡ್ಕೊಬೋದು, ತುಂಬ ಚೆನ್ನಾಗಿದೆ. ಹಿಂದೆನೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ರೈಟ್ ಪ್ರೊಫೈಲು ನೋಡ್ಕೊಳ್ಳಿ, ಬ್ರ್ಯಾಂಡ್ ನ್ಯೂ ಟಯರ್ಸ್ ಎಲ್ಲನೂ. ಇಂಟೀರಿಯರ್ಸ್ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಈ ಗಾಡಿದು. ಸೊ ಇಂಟೀರಿಯರ್ಸ್ ನೋಡ್ಕೊಳ್ಳಿ, ನಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಟಚ್ ಸ್ಕ್ರೀನ್ ಇದೆ, ಲೆದರ್ ಸೀಟಿಂಗ್ ಕೂಡ ಇದೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರದ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಗಾಡಿನ. ಸೊ ಹಿಂದೆನೂ ನೋಡ್ಕೊಳ್ಳಿ, ಹಿಂದೆನೂ ಸೀಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಲಕ್ಸುರಿ ಸೀಟ್ ಅದು ಆ ಥರ ಒಂದು ಕಂಫರ್ಟ್ ಕೊಡುತ್ತೆ. ಈ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು. ಪ್ರೈಸ್ ಬಂದ್ಬಿಟ್ಟು 3,30,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 3,30,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಫೋರ್ಡ್ ಫಿಯಸ್ಟಾ ಇದೆ, LX ಇದು 1.4 2011 ಮಾಡಲು, 2011 ಮಾಡಲು, 58,000 ಕಿಲೋಮೀಟ್ರ್ ಓಡಿದೆ, 58,000. ಫಸ್ಟ್ ಓನರ್ ಗಾಡಿ ಇದು, ಡೀಸೆಲ್ ಇದು. 2021 ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೈಡ್ ಪ್ರೊಫೈಲ್ ನೋಡೋಣ. ಸೈಡ್ ಪ್ರೊಫೈಲ್ ಕೂಡ ನೋಡ್ತಿರ್ಬೋದು ನೀವು, ಬ್ರ್ಯಾಂಡ್ ನ್ಯೂ ಟಯರ್ಸ್ ಇದು. ಸೈಡ್ ಪ್ರೊಫೈಲ್ ನಮಗೆ ಸ್ಕ್ರ್ಯಾಚಸ್ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೊ ಹಿಂದೆ ಹೋಗಿ ನೋಡೋಣ. ಸೊ ಹಿಂದೆನೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಇದರಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ರೈಟ್ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಇಂಟೀರಿಯರ್ಸ್ ನೋಡೋಣ. ಸೊ ಇಂಟೀರಿಯರ್ಸಲ್ಲಿ ನೋಡ್ಬೋದು, ನಮಗೆ ಎಲ್ಲ ಸೈಡು ನಮಗೆ ಪವರ್ ವಿಂಡೋಸ್ ಎಲ್ಲ ಆಪ್ಷನ್ಸ್ ಇದೆ, ಮತ್ತು ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಇದೆ. ಸೀಟ್ಸ್ ಕೂಡ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಸೀಟ್ಸ್ ಅಂತಲೇ ಹೇಳ್ತಿರ್ಬೋದು. ಲೆದರ್ ಸೀಟಿಂಗ್ ಕೂಡ ಕೊಟ್ಟಿದ್ದಾರೆ, ಫಾರ್ಡ್ ಸೀಟ್ಸ್ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕೆಳಗೂ ಅಷ್ಟೇ ತುಂಬ ಚೆನ್ನಾಗಿದೆ ಗಾಡಿ ಇದು. ಈ ಗಾಡಿನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಿಂದೆ ಪ್ರೊಫೈಲ್ ಕೂಡ ನೋಡ್ಕೊಳ್ಳೋಣ ಅನ್ಸುತ್ತೆ.
ಸೊ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,60,000 ನೆಗೋಷಿಯಬಲ್ ಆಗುತ್ತೆ. 3,60,000 ನೆಗೋಷಿಯಬಲ್ ಆಗುತ್ತೆ. ಇದು ಡ್ಯೂರಾ ಟಾರ್ಕ್ ಅಂತ, ಇದು ತುಂಬ ಚೆನ್ನಾಗಿದೆ ಗಾಡಿ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಚೆವ್ರೊಲೆಟ್ ಸೈಲ್ LS ಅಂತ 2015 ಮಾಡೆಲ್ ಗಾಡಿ. ಇದು 57,000 ಕಿಲೋಮೀಟರ್ ಓಡಿದೆ, 57,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ, ಇನ್ಶೂರೆನ್ಸ್ ಇನ್ನು 1 ಇಯರ್ ತನಕ ವ್ಯಾಲಿಡ್ ಇದೆ. ಪೆಟ್ರೋಲ್ ಗಾಡಿ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಫ್ರಂಟ್ ಪ್ರೊಫೈಲನ್ನು ನಮಗೆ ಡ್ಯಾಮೇಜ್ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಏನೂ ಇಲ್ಲ. ಟಯರ್ ಕೂಡ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟಯರ್ಸು. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಸೊ ಮ್ಯಾಗ್ ವೀಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಅಟ್ರಾಕ್ಟಿವ್ ಲುಕ್ ಅಂತಲೇ ಹೇಳ್ಬೋದು ಕಾರ್ದಿದು. ಸೊ ಹಿಂದೆನೂ ನೋಡ್ತಿರ್ಬೋದು, ಇದು ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಇಂಟೀರಿಯರ್ಸ್ ಎಲ್ಲ ನೋಡ್ಕೊಳ್ಳಿ. ಸೀಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಎಲ್ಲ ಇದೆ. ಸೀಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಎಲ್ಲ ಆಪ್ಷನ್ಸು ಬಂದ್ಬಿಡುತ್ತೆ ಈ ಗಾಡಿಯಲ್ಲೂ. ನಮ್ಮ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಇರುತ್ತೆ. ಸೊ ಈ ಗಾಡಿನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 4,25,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ. 2016 ಮಾಡಲು, 2016 ಮಾಡಲು, 28,500 ಕಿಲೋಮೀಟರ್ ಓಡಿದೆ. 28,500 ಓಡಿದೆ. ಫಸ್ಟ್ ಓನರ್ ಗಾಡಿ. 2021 ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಪೆಟ್ರೋಲ್ ಗಾಡಿ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿದೆ, ನೀಟ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಕಂಡೀಷನಲ್ಲಿ ಹೆಂಗಿರುತ್ತೋ ಗಾಡಿ ಹಂಗಿದೆ. ಸೊ ಟೈರ್ಸ್ ಕೂಡ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದು. ಎಲ್ಲ ಕಡೆನೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಸೈಡ್ ಪ್ರೊಫೈಲ್ ಕೂಡ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಗಾಡಿ ಇದು. ಸೊ ಹಿಂದೆನೂ ನೋಡ್ಕೊಳ್ಳಿ, ಹಿಂದೆನೂ ತುಂಬ ಚೆನ್ನಾಗಿದೆ. ಹಿಂದೆನೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಆ ಥರ ಏನೂ ಇಲ್ಲ. ಸೊ ರೈಟ್ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ರೈಟ್ ಸೈಡ್ ಪ್ರೊಫೈಲನ್ನು ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಎಲ್ಲ ಏನೂ ಕಾಣಿಸ್ತಿಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ಸ್ ನೋಡೋಣ ಏನೇನು ಆಪ್ಷನ್ಸ್ ಇದೆ ಹೆಂಗಿದೆ ಅಂತ. ಸೊ ಇಂಟೀರಿಯರ್ಸಲ್ಲಿ ನೋಡ್ಕೊಬೋದು, ನಿಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಆಟೋ ಡೌನ್ ಇದು, ಮತ್ತು ಆಟೋಮೆಟಿಕ್ ಮಿರರ್ ಕಂಟ್ರೋಲ್ಸ್ ಎಲ್ಲ ಇದೆ ಇದರಲ್ಲೇ. ಮತ್ತು ನಿಮ್ಮ ಸ್ಟೇರಿಂಗಲ್ಲೇ ನಿಮಗೆ ಆಟೋ ಕಂಟ್ರೋಲ್ಸ್ ಎಲ್ಲ ಇದೆ. ನಿಮಗೆ ವಾಲ್ಯೂಮ್ ಕಂಟ್ರೋಲು ಮತ್ತು ರೀಸೆಟು ಟ್ರಿಪ್ ಬಟನ್ ಮೋಡ್ಸ್ ಎಲ್ಲ ಇಲ್ಲೇ ಬಂದುಬಿಡುತ್ತೆ. ಏರ್ ಬ್ಯಾಗ್ ಇದೆ, ಪವರ್ ಸ್ಟೇರಿಂಗ್ ಇದು, ಅಡ್ಜಸ್ಟಬಲ್ ಸ್ಟೇರಿಂಗು. ಸೊ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೀಟಿಂಗ್ ಕೂಡ ನೋಡ್ತಿರ್ಬೋದು, ಲೆದರ್ ಸೀಟಿಂಗ್ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೂಫಿಂಗ್ ಆಗಲಿ ಸೀಟಿಂಗ್ ಆಗಲಿ ಯಾವುದೇ ಥರದ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಇದು. ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ, ಎಕ್ಸ್ಟೀರಿಯರ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ರ್ಯಾಂಡ್ ಐಟನ್ನು ತುಂಬ ಜನ ಕೇಳ್ತಿದ್ರು, ತೊಗೋಬೋದು. ಸೊ ಪ್ರೈಸ್ ಬಂದ್ಬಿಟ್ಟು 5,35,000 ರೂಪಾಯಿ ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ. 5,35,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಬಂದ್ಬಿಟ್ಟು 3,55,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ. 3,55,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ರೆನಾಲ್ಟ್ ಕ್ವಿಡ್ RXT ಅಂತ ಆಟೋಮೆಟಿಕ್ ಗಾಡಿ ಇದು. 2017 ಮಾಡಲು, 12,000 ಓಡಿದೆ ಅಷ್ಟೇ ಓಡಿರೋದು. 2017 ಮಾಡಲು, 12,500 ಕಿಲೋಮೀಟರ್ ಓಡಿದೆ. 12,500 ಅಷ್ಟೇ ಓಡಿರೋದು. ಸಿಂಗಲ್ ಓನರ್ ಆಗುತ್ತೆ. ಇದು ಬಂದ್ಬಿಟ್ಟು ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ತನಕ ವ್ಯಾಲಿಡ್ ಇದೆ, 2021 ತನಕ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲ್ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಫ್ರಂಟ್ ಪ್ರೊಫೈಲು ನೋಡ್ಕೊಬೋದು, ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಕಡಿಮೆ ಕಿಲೋಮೀಟರ್ಸ್ ಓಡಿರೋ ಗಾಡಿ ಇದು. ಟೈರ್ಸ್ ನೋಡ್ತಿರ್ಬೋದು, ಎಲ್ಲ ಕಡೆ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ. ಸಿಯೆಟ್ ಕಂಪನಿ ಟೈರ್ಸ್ ಹಾಕ್ಸಿರೋದು. ಸೈಡ್ ಪ್ರೊಫೈಲು ನೋಡ್ಕೊಬೋದು, ಸೈಡಲ್ಲೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಕಾಣಿಸ್ತಿಲ್ಲ. ಗಾಡಿ ಅಂತೂ ನೋಡೋಕ್ಕೆ ಮಸ್ತಾಗಿ ಒಂದು ಲುಕ್ ಕೊಡ್ತಿದೆ, ತುಂಬ ಚೆನ್ನಾಗಿದೆ. ಸೊ ಇಂಟೀರಿಯರ್ಸ್ ನೋಡೋಣ ಏನೇನು ಆಪ್ಷನ್ಸ್ ಬರುತ್ತೆ ಅಂತಲ್ಲ. ಸೊ ಇಂಟೀರಿಯರ್ ಸೀಟ್ಸ್ ಕೂಡ ನೋಡ್ತಿರ್ಬೋದು, ಸೀಟ್ಸ್ ಕೂಡ ಎಲ್ಲ ಹೊಸದಿದು. ಹಿಂದೆನೂ ಅಷ್ಟೇ ಸೀಟಿಂಗ್ ಎಲ್ಲ ಹೊಸದಾಗಿದೆ, ಬಾಂಬ್ ಆಗಿದೆ. ಸೊ ಇದು ನಮಗೆ ಅಡ್ಜಸ್ಟಬಲ್ ಸ್ಟೇರಿಂಗು ಮತ್ತು ಟಚ್ ಸ್ಕ್ರೀನು ಆಪ್ಷನ್ಸು, AC, ಮ್ಯೂಸಿಕ್ ಸಿಸ್ಟಮು ಎಲ್ಲ ಆಪ್ಷನ್ಸ್ ಎಲ್ಲ ಬಂದುಬಿಡುತ್ತೆ ಈ ಗಾಡಿಯಲ್ಲೂ. ಈ ಗಾಡಿನೂ ತುಂಬ ಚೆನ್ನಾಗಿದೆ. ಸೊ ಹಿಂದೆ ಪ್ರೊಫೈಲ್ ಮತ್ತು ರೈಟ್ ಸೈಡ್ ಪ್ರೊಫೈಲ್ ನೋಡೋಣ. ಸೊ ಹಿಂದೆ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ ಇದು. ಸೊ ರೈಟ್ ಸೈಡ್ ಪ್ರೊಫೈಲು ನೋಡ್ಕೊಳ್ಳಿ. ರೈಟ್ ಸೈಡ್ ಪ್ರೊಫೈಲು ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿನು. ಸೊ ಪ್ರೈಸ್ ಬಂದ್ಬಿಟ್ಟು 4,35,000 ರೂಪಾಯಿ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 4,35,000 ನೆಗೋಷಿಯಬಲ್ ಆಗುತ್ತೆ ಗಾಡಿ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಫಿಗೋ ಟಿಟಾನಿಯಮ್ ಇದೆ. 2011 ಮಾಡಲ್ ಗಾಡಿ, 2011 ಮಾಡಲು, 64,000 ಓಡಿದೆ. 64,000 ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಮಾಡಿಸ್ಕೊಡ್ತಾರೆ ಇವರೇ ಇನ್ಶೂರೆನ್ಸ್ ಎಲ್ಲ. ಸೊ ಡೀಸೆಲ್ ಗಾಡಿ ಇದು, ಟಾಪ್ ಎಂಡ್ ಮಾಡಲು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲೂ ಅಷ್ಟೇ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋ ಗಾಡಿ. ಸೊ ಸೈಡ್ ಪ್ರೊಫೈಲ್ ನೋಡ್ಕೊಬೋದು, ರೈಟ್ ಸೈಡು. ಸೊ ನೋಡ್ತಿರೋದು ನಿಯಾನ್ ಕಲರ್ಸಲ್ಲಿ ನಿಮಗೆ ಬ್ರೇಕ್ಸ್ ಎಲ್ಲ ಪೇಂಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಬರುತ್ತೆ ನಿಮಗೆ. ಸೊ ಹಿಂದೆ ಪ್ರೊಫೈಲ್ ಕೂಡ ನೋಡ್ಕೊಳ್ಳೋಣ.
ಸೊ ಹಿಂದೆ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೊ ಇಂಟೀರಿಯರ್ಸ್ ನೋಡೋಣ ಏನೇನು ಆಪ್ಷನ್ಸ್ ಬರುತ್ತೆ ಹೆಂಗೆ ಅಂತ. ಇಂಟೀರಿಯರ್ಸ್ ನೋಡ್ಕೊಳ್ಳಿ, ಮುಂದೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಇದೆ, AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಆ ಥರದ ಆಪ್ಷನ್ಸ್ ಎಲ್ಲ ತುಂಬ ಇದೆ. ಇದರಲ್ಲಿ ಸೀಟಿಂಗ್ ಕೂಡ ಒಂದು ಒಳ್ಳೆ ಕಂಫರ್ಟ್ ಸೀಟಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ ಲೆದರ್ ಸೀಟಿಂಗ್ನು. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಪ್ರೈಸ್ ಬಂದ್ಬಿಟ್ಟು 3,55,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 3,55,000 ರೂಪಾಯಿ ನೆಗೋಷಿಯಬಲ್ ಆದ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, i20 ಮ್ಯಾಗ್ನಾ CRDI. ಇದು 2013 ಮಾಡಲು, 2013 ಮಾಡಲು, 65,000 ಕಿಲೋಮೀಟರ್ಸ್ ಓಡಿದೆ, 65,000 ಕಿಲೋಮೀಟ್ರು. ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ 2021 ತನಕ ವ್ಯಾಲಿಡ್ ಇದೆ. ಡೀಸೆಲ್ ಗಾಡಿ ಇದು. ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಇದು ಎಲ್ಲ ಕಡೆನೂ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬರುತ್ತೆ ನಿಮಗೆ. ಇದು ತುಂಬ ಚೆನ್ನಾಗಿದೆ ಸೈಡ್ ಪ್ರೊಫೈಲ್ಸ್ ಎಲ್ಲ. ಹಿಂದೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಹಿಂದೆನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಿಂದೆನೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಾರ್ಸು ಸೂಪರ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರೈಸ್ ಕೂಡ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ, ಗಾಡಿ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತಲೂ. ಸೊ ಇದು ನೋಡ್ತಿರ್ಬೋದು, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಅಡ್ಜಸ್ಟಬಲ್ ಮಿರರ್ಸ್ ಎಲ್ಲ ಇದೆ ಇಲ್ಲಿ ಆಪ್ಷನ್ಸು, ಮತ್ತು ಅಡ್ಜಸ್ಟಬಲ್ ಸ್ಟೇರಿಂಗು, ಪವರ್ ಸ್ಟೇರಿಂಗ್ ಇದೆ, ಮತ್ತು ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್ ಇದೆ. ಸೋನಿದು ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ. ಇದರಲ್ಲೂ ಲೆದರ್ ಸೀಟಿಂಗ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ನೀಟಾಗಿ ಒಂದು ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್. ಸೊ ಡೀಸೆಲ್ ಗಾಡಿ ಇದು. ಪ್ರೈಸ್ ಬಂದ್ಬಿಟ್ಟು 475 ನೆಗೋಷಿಯಬಲ್ ಹೇಳ್ತಿದ್ದಾರೆ. ಸೊ 4,75,000 ನೆಗೋಷಿಯಬಲು. 4,75,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಹೂಂಡೈ ಎಲೆಂಟ್ರಾ SX ಅಂತ ಮಾಡಲು, ಹೆಸರು 2012 ಮಾಡಲು, 1,08,000 ಕಿಲೋಮೀಟ್ರ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಬಟ್ ಮಾಡಿಸ್ಕೊಡ್ತಾರೆ. ಸೊ ಡೀಸೆಲ್ ಗಾಡಿ ಇದು. ಸೊ ಗಾಡಿ ಅಂತೂ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇಲ್ಲೂ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ ಫ್ರಂಟ್ ಪ್ರೊಫೈಲಲ್ಲೂ. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ, ಅಪೋಲೋ ಟಯರ್ಸ್, ಬ್ರ್ಯಾಂಡ್ ನ್ಯೂ ಟಯರ್ಸ್ ಎಲ್ಲ ಕಡೆನೂ ಬರುತ್ತೆ. ಅಪೋಲೋ ಟಯರ್ಸ್ ಒಂದು ಒಳ್ಳೆ ಕಂಪನಿ ಟಯರ್ಸ್ ಅಂತಲೇ ಹೇಳ್ಬೋದು. ಸೈಡ್ ಪ್ರೊಫೈಲಲ್ಲಿ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಈ ಗಾಡಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಿಂದೆನೂ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಹಿಂದೆನೂ ತುಂಬ ಚೆನ್ನಾಗಿದೆ, ಒಂಥರ ಕರ್ವಿಯಾಗಿ ಬರುತ್ತೆ, ಡಿಸೈನ್ಸ್ ಎಲ್ಲ ಮಸ್ತಾಗಿದೆ ಈ ಕಾರು ನೋಡೋಕ್ಕೆ. ರೈಟ್ ಸೈಡು ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಇಂಟೀರಿಯರ್ಸ್ ನೋಡೋಣ ಏನೇನು ಆಪ್ಷನ್ಸ್ ಬರುತ್ತೆ ಅಂತಲ್ಲ. ಸೊ ಇಂಟೀರಿಯರ್ಸಲ್ಲಿ ನೋಡ್ಕೊಳ್ಳಿ, ನಮಗೆ ಮಿರರ್ಸಲ್ಲಿ ಆಟೋಮೆಟಿಕ್ ಇಲ್ಲ, ಎಲ್ಲ ಕಂಟ್ರೋಲ್ ಮಾಡ್ಕೋಬೋದು ನೀವು. ಮತ್ತು ನಿಮಗೆ ಆಟೋಮೆಟಿಕ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಆಟೋಮೆಟಿಕ್ ಎಲ್ಲ ಆಟೋಮೆಟಿಕ್ ಇದೆ ಇದು. ಮತ್ತು ನಮಗೆ ಇಂಜಿನ್ ಸ್ಟಾರ್ಟ್ ಶಾಪ್ ಇದೆ. ಇದು ನಮಗೆ ಕೀ ಆಪ್ಷನ್ಸ್ ಬರೋಲ್ಲ, ಇಂಜಿನ್ ಪುಷ್ ಸ್ಟಾರ್ಟ್ ಇದು. ಸೊ ನಿಮಗೆ ಸೀಟಲ್ಲಿ AC ಬರುತ್ತೆ. ಸೀಟಲ್ಲಿ AC ಬರುತ್ತೆ. ಓಕೆ. ಸೊ ನಮಗೆ ಇದರಲ್ಲಿ ಸೀಟಲ್ಲೇ AC ಎಲ್ಲ ಬರುತ್ತೆ ಇದರಲ್ಲಿ. ಟಾಪ್ ಎಂಡ್ ಮಾಡೆಲ್ ಗಾಡಿ ಇದು. ಸೊ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಇದೆ, ಮ್ಯಾನ್ಯಲ್ ಇದು ವೇರಿಯಂಟು. ಮತ್ತು ನಿಮಗೆ ಸ್ಟೇರಿಂಗಲ್ಲೇ ನಿಮ್ಗೆ ನೋಡ್ತಿರ್ಬೋದು, ಇಲ್ಲೇ ನಿಮಗೆ ಕಾಲ್ ಕಟ್ ಎಂಡ್ ಮಾಡೋದು, ಕಾಲ್ ರಿಸೀವ್ ಮಾಡೋದು, ಬ್ಲೂಟೂತ್ ಕನೆಕ್ಷನ್ಸು ಎಲ್ಲ ಆಪ್ಷನ್ಸು ನಿಮ್ಮ ಕೈಯಲ್ಲೇ ಬಂದುಬಿಡುತ್ತೆ. ಎಲ್ಲ ನೀವು ಕೈ ದೂರ ಎತ್ಕೊಂಡು ಹೋಗೋದು ಬೇಡ. ಇದೆಲ್ಲ ತುಂಬ ಚೆನ್ನಾಗಿದೆ ಈ ಕಾರು. ಸೀಟಿಂಗೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಕಂಫರ್ಟ್ ಸೀಟಿಂಗ್ ಇದು. ಪ್ರೀಮಿಯಮ್ ಕಾರ್ ಫೀಲ್ ಕೊಡುತ್ತೆ ಈ ಕಾರು, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಫಿಯೇಟ್ ಪುಂಟೋ ಆ್ಯಕ್ಟಿವ್ ಇದು. 2013 ಮಾಡಲು, 69,000 ಓಡಿದೆ ಕಿಲೋಮೀಟರ್ಸು, 69,000 ಕಿಲೋಮೀಟರ್ಸ್. ಸಿಂಗಲ್ ಓನರು. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಮಾಡಿಸ್ಕೊಡ್ತಾರೆ ಇವರೇ. ಫ್ಯೂಲ್ ಬಂದ್ಬಿಟ್ಟು ಡೀಸೆಲ್ ಇದು, ಡೀಸೆಲ್ ಗಾಡಿ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಇದರಲ್ಲೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ ಫ್ರಂಟ್ ಪ್ರೊಫೈಲಲ್ಲಿ. ಸೈಡ್ ಪ್ರೊಫೈಲ್ ನೋಡೋಣ, ಲೆಫ್ಟ್ ಸೈಡ್ ಪ್ರೊಫೈಲು. ಸೊ ನಮ್ಮ ಬ್ರ್ಯಾಂಡ್ ನ್ಯೂ ಮಿಚಲಿನ್ ಟಯರ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಕಂಡೀಷನ್ ಟಯರ್ಸ್ ಅಂತಲೇ ಹೇಳ್ಬೋದು. ಒಳ್ಳೆ ಗ್ರಿಪ್ ಇರುತ್ತೆ ನಮಗೆ, ಯಾವುದೇ ಕಂಡೀಷನ್ ರೋಡ್ ಕಂಡೀಷನ್ಸ್ ಆದರೆ ಒಳ್ಳೆ ಗ್ರಿಪ್ ಇರುತ್ತೆ. ಹಿಂದೆ ಪ್ರೊಫೈಲ್ ನೋಡ್ಕೊಳ್ಳೋಣ ಹೇಗೆ ಕಾಣಿಸುತ್ತೆ ಅಂತ. ಸೊ ಹಿಂದೆ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಹಿಂದೆನೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೈಡ್ ಪ್ರೊಫೈಲಲ್ಲೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಬರೋಲ್ಲ. ಇಂಟೀರಿಯರ್ಸ್ ನೋಡೋಣ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ಇದರಲ್ಲಿ. ಸೊ ಇಂಟೀರಿಯರ್ಸ್ ನೋಡ್ಬೋದು, ನಿಮಗೆ ಇಲ್ಲೇ ಮಿರರ್ಸೆಲ್ಲ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಬೋದು, ಇಲ್ಲೇ ಕಾಣಿಸುತ್ತೆ. ಮತ್ತು ನಿಮಗೆ ಮುಂದೆ ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಬರುತ್ತೆ ಇದೆಲ್ಲ. ಸೀಟ್ ಬಂದುಬಿಟ್ಟು ಕುಷಾನ್ ಟೈಪ್ ಇದು, ಒಳ್ಳೆ ಕಂಫರ್ಟ್ ಇರುತ್ತೆ ಸೀಟ್ ಅಂತಲೇ ಹೇಳ್ಬೋದು. ಸೊ ಕೆಳಗೆ ಕೂಡ ನೋಡ್ಕೊಳ್ಳಿ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಏನೋ ಡ್ಯಾಮೇಜ್ ಆಗಲಿ ಏನೂ ಇಲ್ಲ. ರೂಫಿಂಗ್ ಸೀಟಿಂಗಲ್ಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿದೆ. ಪ್ರೈಸ್ ಬಂದ್ಬಿಟ್ಟು 3,55,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 3,55,000 ರೂಪಾಯಿ ನೆಗೋಷಿಯಬಲ್.
ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಾರುತಿ SX4 ZDI ಇದು ಟಾಪ್ ಆ್ಯಂಡ್ ಡೀಸೆಲ್ ಮಾಡೆಲು 2012 ಮಾಡೆಲು 79,000 ಕಿಲೋಮೀಟರ್ಸ್ ಓಡಿದೆ, ಸಿಂಗಲ್ ಓನರು, 2021 ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ, ಡೀಸೆಲ್ ಗಾಡಿ ಇದು. ಸೊ ಫ್ರಂಟ್ ಪ್ರೊಫೈಲ್ ಅಂತೂ ತುಂಬ ಚೆನ್ನಾಗಿದೆ, ಮುಂದೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಸೈಡ್ ಪ್ರೊಫೈಲಲ್ಲಿ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗಿದೆ, ಮೇಜರಾಗಿ ಏನೂ ಇಲ್ಲ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಸ್ ಇದು. ಸೊ ಪ್ರೈಸ್ ಬಂದ್ಬಿಟ್ಟು 4,75,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 4,75,000 ರೂಪಾಯಿ ನೆಗೋಷಿಯಬಲು. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗು, ಅಡ್ಜಸ್ಟಬಲ್ ಪವರ್ ವಿಂಡೋಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಮಿರೋಸ್ ಎಲ್ಲ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ಸ್ ಎಲ್ಲ ಇದೆ ನೋಡ್ತಿರ್ಬೋದು. ಮತ್ತು ನಿಮಗೆ ಸ್ಟೇರಿಂಗಲ್ಲೇ ನಿಮಗೆಲ್ಲ ಕಂಟ್ರೋಲ್ ಮಾಡೋ ಆಪ್ಷನ್ಸ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್ಸ್ ಎಲ್ಲ ಇದೆ. ಸೀಟಿಂಗ್ ಅಂತೂ ಒಳ್ಳೆ ಕಂಡೀಷನಲ್ಲಿ ಮಸ್ತಾಗಿದೆ, ತುಂಬ ಚೆನ್ನಾಗಿದೆ ಸೀಟಿಂಗ್ ಎಲ್ಲ, ಒಳ್ಳೆ ಪ್ರೀಮಿಯಂ ಫಿನಿಶ್ ಲುಕ್ ಕೊಡ್ತಿದೆ ಗಾಡಿ ಇದು. ಟಾಪ್ ಆ್ಯಂಡ್ ಡೀಸೆಲ್ ಮಾಡೋದು ಗಾಡಿ ಇದು, ಡೀಸೆಲ್ ಗಾಡಿ ಮೈಲೇಜ್ ಕೂಡ ಜಾಸ್ತಿ ಕೊಡುತ್ತಿದ್ದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಾರುತಿ A-Star ABS ಆಟೋಮೆಟಿಕ್ ಇದು 2011 ಮಾಡಲು 27,500 ಕಿಲೋಮೀಟರ್ ಓಡಿದೆ, ಸೆಕೆಂಡ್ ಓನರ್ ಗಾಡಿ. 2021 ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲ್ ಇದು. ಮುಂದೆ ಅಂತೂ ತುಂಬ ಚೆನ್ನಾಗಿದೆ, ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ. ಟಯರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟಯರ್ಸ್ ಇದು, ಒಳ್ಳೆ ಟಯರ್ಸ್ ಅಂತಲೇ ಹೇಳ್ಬೋದು. ಸೈಡ್ ಪ್ರೊಫೈಲಲ್ಲಿ ಸಣ್ಣ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಇಲ್ಲ. ಇಂಟೀರಿಯರ್ಸಲ್ಲಿ ನಮ್ಮ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, AC ಇದೆ, ಮತ್ತು ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ಸ್ ಎಲ್ಲ ಇದೆ. ಸೀಟಿಂಗ್ ಕುಷನ್ ಸೀಟಿಂಗ್ ಎಲ್ಲ ಬರುತ್ತೆ, ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು 3,20,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 3,20,000 ರೂಪಾಯಿ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಹಿಂದೆನೂ ಅಷ್ಟೇ ನಮ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ. ಇವ್ರ ಹೆಸರು ಅಮರೇಸನ್ ಅಂತ. ಇವರೇ ಬಂದ್ಬಿಟ್ಟು ಇಲ್ಲಿ ಮೇಂಟೆನೆನ್ಸ್ ಎಲ್ಲ ಇವರೇ, ಕ್ಲೀನಾಗಿ ಕಾರ್ದೆಲ್ಲ ಮೇಂಟೆನೆನ್ಸ್ ಎಲ್ಲ ಇವರೇ ಮಾಡ್ತಾರೆ. ಸೊ ನಮಸ್ಕಾರ ಸರ್. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಮಾರುತಿ ಸುಜುಕಿ ಸೆಲೆರಿಯೋ VDI ಇದೆ, 2016 ಮಾಡಲು 39,000 ಓಡಿದೆ, ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಫ್ಯೂಲ್ ಡೀಸೆಲ್ ಇದು. ಗಾಡಿ ಅಂತೂ ಒಳ್ಳೆ ಕಂಡೀಷನಲ್ಲಿ ಮಸ್ತಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೈಡ್ ಪ್ರೊಫೈಲಲ್ಲಿ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಗಾಡಿ ಇದು. ಸೊ ಹಿಂದೆನೂ ಅಷ್ಟೇ, ಇದರಲ್ಲೂ ನಮಗೆ VDI ವೇರಿಯಂಟ್ ಇದು ಹಿಂದೆನೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ, ಏನೂ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ. ಇದು ಬಂದ್ಬಿಟ್ಟು ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ, ಟಚ್ ಸ್ಕ್ರೀನ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಇದೆ, ಎಲ್ಲ ಆಪ್ಷನ್ಸು ಬಂದ್ಬಿಡುತ್ತೆ ಇದರಲ್ಲಿ. ಗಾಡಿ ಪ್ರೈಸ್ ಬಂದ್ಬಿಟ್ಟು 4,35,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಈ ಗಾಡಿನೂ. ನೆಕ್ಸ್ಟು ಸ್ಯಾಂಟ್ರೋ ಒಂದಿದೆ, 2015 ಮಾಡಲು 76,000 ಕಿಲೋಮೀಟರ್ಸ್ ಓಡಿದೆ, ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಇದು. ಈ ಗಾಡಿನೂ ತುಂಬ ಚೆನ್ನಾಗಿದೆ, ಸ್ಯಾಂಟ್ರೋ ಜಿಂಗ್ GLS ಅಂತ ಗಾಡಿ. ವೈಟ್ ಕಲರು, ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಇದರಲ್ಲೂ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿದೆ ಗಾಡಿ ಇದು. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 70,000 ಹೇಳ್ತಿದ್ದಾರೆ, 70,000 ಫಿಕ್ಸೆಡ್ ಪ್ರೈಸು, ಸಾರಿ. ಸೊ ಈ ಪ್ರೈಸ್ ಬಂದ್ಬಿಟ್ಟು 70,000 ಫಿಕ್ಸೆಡ್ ಇದು, ನೆಗೋಷಿಯಬಲ್ ಆಗಲ್ಲ ಗಾಡಿ ಇದು, ಸ್ಟಾರ್ಟಿಂಗ್ ಪ್ರೈಸು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಚೆವ್ರೊಲೆಟ್ ಎಂಜಾಯ್ LT ಅಂತ 2014 ಮಾಡಲು 77,000 ಕಿಲೋಮೀಟರ್ಸ್ ಓಡಿದೆ, ಇನ್ಶೂರೆನ್ಸ್ 2021 ತನಕ ವ್ಯಾಲಿಡ್ ಇದೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಡೀಸೆಲು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ಫ್ರಂಟ್ ಪ್ರೊಫೈಲಲ್ಲಿ ನಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ರೈಟ್ ಪ್ರೊಫೈಲ್ ನೋಡೋಣ, ಸೈಡ್ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಮೇಜರಾಗಿ ಏನೂ ಡೆಂಟ್ಸ್ ಆಗಲಿ ಪ್ರಾಬ್ಲಮ್ ಆಗಿ ಏನೂ ಇಲ್ಲ. ಇಂಟೀರಿಯರ್ಸ್ ನೋಡೋಣ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬಂದುಬಿಡುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, AC ಎಲ್ಲ ಇದೆ. ಸೀಟಿಂಗ್ ಎಲ್ಲ ಒಳ್ಳೆ ಕಂಡೀಷನ್ ಸೀಟಿಂಗ್ ಇದು, 7 ಸೀಟರ್ ಗಾಡಿ, ಅದ್ರ ಮೇಲೆ ಕೂತ್ಕೊಂಡು ಹೋಗ್ಬೋದು, ಸೆಂಟ್ರಲೈಸ್ಡ್ AC ಇದೆ. ಈ ಗಾಡಿನೂ ತುಂಬ ಚೆನ್ನಾಗಿ ಒಂಥರ ಮಸ್ತಾಗಿದೆ ಗಾಡಿ ಇದು. ಟಯರ್ಸ್ ಎಲ್ಲನೂ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟಯರ್ಸ್ ಈ ಗಾಡಿನೂ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಇಯಾನ್ ಎರಾ ಪ್ಲಸ್ ಇದೆ, 2015 ಮಾಡಲು 46,000 ಕಿಲೋಮೀಟರ್ಸ್ ಓಡಿದೆ, ಸಿಂಗಲ್ ಓನರು, ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಇದು. ಸೊ ಗಾಡಿ ಬಂದ್ಬಿಟ್ಟು ಪ್ರೈಸು 3,05,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಟಯರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟಯರ್ಸ್, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಬ್ಲೂ ಕಲರ್ ಗಾಡಿ ಇದು, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗಾಡಿ ಇದು. ಸೊ ಇಂಟೀರಿಯರ್ಸಲ್ಲಿ ನಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಮತ್ತು ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಈ ಗಾಡಿನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡಿದ್ವಿ ಎಲ್ಲ ಕಾರ್ಸು, ಬಜೆಟ್ ವೈಸ್ ಎಲ್ಲ ನೋಡಿದ್ವಿ, ತುಂಬ ಕಾರ್ಸ್ ಎಲ್ಲ ಇತ್ತು, ಲೋ ಬಜೆಟಿಂದ ಹೈ ಬಜೆಟ್ ಕಾರ್ಸ್ ಎಲ್ಲನೂ ಇದೆ. ಸೊ ಎಲ್ಲ ಕಾರ್ಸು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದೆ, ಬಿಕಾಸ್ ಅವ್ರು ಓನರ್ ಸ್ವಲ್ಪ ಬ್ಯುಸಿಯಾಗಿದ್ದರು, ಅದಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಕ್ಲೀನಾಗಿ. ಪ್ರೈಸ್ ಎಲ್ಲ ಹೇಳಿರ್ತೀನಿ ಅನ್ಕೊತೀನಿ, ಯಾವುದೂ ಸ್ಕಿಪ್ ಮಾಡಿಲ್ಲ ಅನ್ಕೊತೀನಿ, ಎಲ್ಲ ಡೀಟೇಲ್ಸ್ ಹೇಳಿರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಲ್ಲಿ ಬೇರೆ ಎಲ್ಲ ಸಾಕಷ್ಟು ಇನ್ನೂ ಆ ಕಡೆಯೂ ಸ್ಟಾಕ್ಸ್ ಇದೆ, ಅಲ್ಲಿ ಇನ್ನೂ ಲೋ ಬಜೆಟ್ ಕಾರ್ಸ್ ಎಲ್ಲ ಇದೆ, ಎಲ್ಲ ನೋಡೋಣ. ಸೊ ನೆಕ್ಸ್ಟ್ ವೀಡಿಯೋ ಅದನ್ನೆಲ್ಲ ನೋಡೋಣ.
ಇಲ್ಲಿ ಏನಾದ್ರು ನಿಮಗೆ ಎನ್ಕ್ವೈರೀಸ್ ಏನಾದ್ರು ಕಾರ್ಸ್ ಏನಾದ್ರು ಇಷ್ಟ ಆದರೆ ಇವ್ರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ, ಇವರು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಬೇರೆ ಏನು ಡೀಟೇಲ್ಸ್ ಬೇಕಾದ್ರೂ ನಿಮ್ಗೆ ಯಾವ ಕಾರ್ ಬೇಕಾದ್ರೂ ಇಲ್ಲಿ ತೋರಿಸಿದ್ದು ಯಾವ ಕಾರ್ ಬೇಕಾದ್ರೂ ನೀವು ಕೇಳ್ಬೋದು, ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಕಾರ್ ಏನಾದ್ರು ಹುಡುಕ್ತಿದ್ರೆ, ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದ್ರು ಹುಡುಕ್ತಿದ್ರೆ ಅವ್ರಿಗೂ ಕಳಿಸಿ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋ ನೋಡೋಣ. ಅಂಟಿಲ್ ದೆನ್ ಬೈ.